ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನ್ ಹೇಳೋದೆಲ್ಲ ಕೇಳ್ತಿದ್ರೆ ನನ್ ತಮ್ಮ ಪೂರ್ಣನ್ಗೂ ಮತ್ತೆ ಅನೂಪ್ಗೂ ಏನೋ ಗೊತ್ತಿಲ್ದಿರೋ ಸಂಬಂಧ ಇದೆ. ಅವನ್ಗಿಷ್ಟ ಇರೋದು ಅನೂಪ್ ಗೊತ್ತಾಗಿದೆ ನೋಡು. ಹೋದ್ ಜನ್ಮದಲ್ಲಿ ಇಬ್ಬರಿಗೂನು ಏನೋ ಸಂಬಂಧ ಇರ್ಬೇಕು ಅನ್ಸುತ್ತೆ ಅಲ್ವಾ ಅನೂಪ್? ಯಾವುದೋ ಜನ್ಮದ ಸಂಬಂಧ ಅಲ್ಲ ಅಕ್ಕ, ನಾನೇ ನಿಮ್ ಪೂರ್ಣ. ಸರಿ, ತುಂಬಾನೇ ಟೈಮ್ ಆಯ್ತು. ಅವ್ರದೆಲ್ಲ ಮುಗಿತಾ ಕೇಳು, ಬರಕ್ ಹೇಳ್ತಿದಾರೆ ಅಮ್ಮ. ಸರಿ, ನಾನು ಹೋಗಿ ಬಿಲ್ ಮಾಡಿಸ್ತಿರ್ತೀನಿ. ಭಾರತಿ ನೋಡ್ತಾ ಇರೋದು ನೋಡಿದ್ರೆ ಕಂಡಿಡಿತಾಳೇನೋ ಅನ್ಸುತ್ತೆ. ನಾನು ಅವಳಿಗಿಷ್ಟ ಆಗಿರೋ ಕಲರ್ನ ಸೆಲೆಕ್ಟ್ ಮಾಡಿಬಿಟ್ಟೆ. ನಾನೇ ಪೂರ್ಣ ಅಂತ ಕಂಡಿಡ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಭಾರತಿ, ಬೇಗ ಬಾ. ಎಲ್ರೂ ಒಡವೆ ತಗೊಂಡ್ರು. ನಾನೇನಾದ್ರೂ ತಗೊಂಡ್ರೆ ಭಾರತಿ ನೀನ್ ಯಾರು ತಗೊಳೋದಿಕ್ಕೆ ಅಂತ ಕೇಳ್ತಾಳೆ. ಆದ್ರೆ ನಾನು ನಮ್ಮ ಅಕ್ಕನ ಮಗಳಿಗೆ ಸೋದರ ಮಾವನಾಗಿ ಏನಾದ್ರೂ ಮಾಡ್ಲೇಬೇಕಲ್ಲ. ಏನಾದ್ರೂ ಮಾಡಿ ದುಡ್ಡು ಅರೇಂಜ್ ಮಾಡಬೇಕು. ಏನ್ ಮಾಡೋದು? ನಾನೇನಾದ್ರೂ ಮಾಡ್ಲೇಬೇಕು. ಸರ್, ಹೇಳಿ ಸರ್. ಅದು ಆ 3ನೇ ಡಿಸೈನು ಇದೇನಾ? ಅದನ್ನ ಸ್ವಲ್ಪ ಸಪ್ರೇಟ್ ಆಗಿ ತೆಗೆದಿಡ್ತೀರಾ? ಸರಿ ಸರ್, ನಾನು ನಾಳೆ ಬಂದು ಖಂಡಿತ ತಗೊಂಡೋಗ್ತೀನಿ. ಓಕೆ ಸರ್, ಎತ್ತಿಡ್ತೀನಿ. ಸರಿ ಸರ್. ಬನ್ನಿ ಸರ್. ಅಯ್ಯಯ್ಯೋ, ಬೆಲೆ ಜಾಸ್ತಿ ಇರ್ಬೋದೇನೋ. ನಾನು ಬೇರೆ ರೇಟೇ ಕೇಳ್ದೆ ಎತ್ತಿಡು ಅಂತ ಹೇಳ್ಬಿಟ್ಟೆ. ಹೇಗಾದ್ರೂ ಮಾಡಿ ಮೀನಾ ಬುಟ್ಟಿಗೆ ಇದನ್ನು ಕೊಡಿಸ್ಲೇಬೇಕು. ಡಿಸೈನ್ ಚೆನ್ನಾಗಿದೆ. ಕಿವಿ ಚುಚ್ಚೋ ಫಂಕ್ಷನ್ಗೆ ಮರೀದೇರ ಖಂಡಿತ ಬರಬೇಕು. ನಮ್ಮ 60 ವರ್ಷ ಷಷ್ಠಿ ಪೂರ್ತಿಗೆ ಬಂದು ತುಂಬಾ ಸಂತೋಷ ಪಟ್ರಿ. ಅದೇ ರೀತಿ ಈ ಫಂಕ್ಷನ್ಗೂ ಬಂದು ನೀವು ಆಶೀರ್ವಾದ ಮಾಡಿ ಹೋಗ್ಬೇಕು. ಸರಿನಾ? ಆಯ್ತು, ಸರಿ, ಇಡ್ತೀನಿ. ಮಾವಾ, ಬನ್ನಿ ಬನ್ನಿ ಬನ್ನಿ. ಇಡೀ ಪರಿವಾರನೇ ಬಂದ್ಬಿಟ್ಟಿದೆ. ಕೊಡಿ ಕೊಡಿ, ಇಲ್ಲೇ ಇಟ್ಬಿಡಿ. ಅರರೆ, ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ಬೇಗ ಪರ್ಚೇಸ್ನೇ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀರಾ? ಹೌದು ರೀ, ನಾನು ಭಾರತಿ ತುಂಬಾ ಡಿಸೈನ್ಸ್ ನೋಡಿ ಹಾಗೆ ಕನ್ಫ್ಯೂಸ್ ಆಗ್ಬಿಟ್ವಿ. ಆದ್ರೆ ಅನೂಪೇ ಸೆಲೆಕ್ಷನ್ ಮಾಡಿದ್ರು. ಅವನ್ ಮಾಡಿದ ಸೆಲೆಕ್ಷನ್ ನಮ್ಮಿಬ್ರಿಗೂ ತುಂಬಾ ತೃಪ್ತಿ ಆಯ್ತು. ಅದಕ್ಕೆ ಈ ಪರ್ಚೇಸ್ ಎಲ್ಲ ಬೇಗ ಮುಗೀತು. ಅನೂಪ್, ಪರವಾಗಿಲ್ಲಪ್ಪ. ಹಾವನ್ ಕಂಡು ಹೆದರ್ತೀವೋ ಇಲ್ವೋ, ಹೆಂಗಸ್ರನ್ನ ಕರ್ಕೊಂಡೋಗಿ ಪರ್ಚೇಸ್ ಮಾಡೋದಕ್ಕೆ ಹೆದರ್ಕೊಳ್ಳೋಂತ ಗಂಡಸ್ರೇ ಇರಲ್ಲ. ಅದಕ್ಕೂ ಒಂದು ಧೈರ್ಯ ಬೇಕು. ನಮ್ಮ ಪರ್ಸ್ ಖಾಲಿ ಆದ್ರೂ ಪರವಾಗಿಲ್ಲ, ಅದ್ ಚೆನ್ನಾಗಿದ್ಯಾ ಇದ್ ಚೆನ್ನಾಗಿದ್ಯಾ ಅಂತ ನಮ್ಮ ತಲೆನ ಕೆಡಿಸ್ಬಿಡ್ತಾರೆ. ಸರಿ, ಶ್ರೀಮತಿ ಅನುಪಮಾ ಎಲ್ಲಿ? ಇಲ್ಲೇ ಬಂದ್ಬಿಟ್ಟೆ ಅಪ್ಪ. ಅಪ್ಪ, ನಾನ್ ತಂದಿರೋ ಸೆಲೆಕ್ಷನ್ಸ್ ನೋಡ್ತೀರಾ? ಹೇಗಿದೆ ಅಪ್ಪ ನನ್ನ ಸೆಲೆಕ್ಷನ್? ಸೂಪರ್ ಅಮ್ಮ, ಸೂಪರ್.
ಚೆನ್ನಾಗಿದೆ. ಮಾವ, ಈ ಬಳೆ ನೋಡಿ ಹೇಗಿದೆ, ಚೆನ್ನಾಗಿದ್ಯಾ? ಸೂಪರ್ ಮಾ, ಚೆನ್ನಾಗಿದೆ ಚೆನ್ನಾಗಿದೆ. ಥ್ಯಾಂಕ್ಸ್ ಮಾವ. ಸರಿ ಶ್ರೀಮತಿ, ಆ ಅನೂಪ್ ಸೆಲೆಕ್ಟ್ ಮಾಡ್ದೆ ಅಂತ ಹೇಳ್ದಲ್ಲ, ಅದೇನದು ತೋರ್ಸು ನೋಡೋಣ. ಹಾ ಅನು, ನೀನ್ ಸೆಲೆಕ್ಟ್ ಮಾಡಿರೋದನ್ನ ಅಪ್ಪನ್ ತೋರಿಸ್ತಾ ಇದ್ದೀನಿ. ತಗೊಳ್ರಿ ನೋಡಿ. ಏನಿದು? ಪರವಾಗಿಲ್ವೇ? ಅನೂಪ್ ನಂತರನೇ ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡಿದಾನೆ. ಇದೆ ಅಮ್ಮ, ಇದೆ. ನನ್ನ ಮೊಮ್ಮಗುಗೆ ಚೆನ್ನಾಗಿರುವಂಥದ್ದು. ಸೂಪರ್. ಅನೂಪು, ಬಾಯಿಲಿ ಬಾ, ಸರ್ ಕೈ ಕೊಡು. ತುಂಬಾ ಥ್ಯಾಂಕ್ಸ್ ಸರ್. ಸೂಪರ್ ಸೂಪರ್ ಸೆಲೆಕ್ಷನ್. ತುಂಬಾ ಥ್ಯಾಂಕ್ಸ್. ಚೆನ್ನಾಗಿದೆ. ನಿಮ್ಮ ಆಶೀರ್ವಾದ. ನೀನು ಚೆನ್ನಾಗಿರೋ. ಅಪ್ಪ, ಅನೂಪ್ ಸೆಲೆಕ್ಟ್ ಮಾಡಿ ಮೊದ್ಲು ನನಗೇನೆ ತೋರ್ಸಿದ್ರು. ಭಾರತಿ ನೋಡಿ ಹಾಗೆ ಶಾಕ್ ಆಗ್ಬಿಟ್ಲು. ರಾಗಿಣಿ, ನೀನ್ ತಗೊಂಡಿರೋದು ಮಾವಂಗ್ ತೋರ್ಸಮ್ಮ. ಮಾವ, ನಾನು ತರುಣು ಇದನ್ನೇ ತಗೊಂಡ್ವಿ, ಮೀನಾ ಭಾರತಿಗೋಸ್ಕರ. ಚೆನ್ನಾಗಿದೆ ಚೆನ್ನಾಗಿದೆ. ಆದ್ರೆ ಭಾರತಿ ಆ ಮಗುಗೆ ಹಾಕ್ಬೇಕು ತಂದಿದ್ದಾಳೆ, ಮತ್ತೆ ನೀವ್ಯಾಕೆ ಸಪರೇಟ್ ಆಗಿ ತಂದಿದ್ದೀರಾ? ಯಾಕ್ ಮಾವ, ಭಾರತಿಗ್ ಮಾತ್ರ ಹಕ್ಕಿದ್ಯಾ? ನಮಗೂ ಹಕ್ಕಿದೆ ಅಲ್ವಾ? ತರುಣ್ ತೊಡೆಲ್ ಮಾತ್ರ ಕೂರ್ಸಿ ನಾವು ಬೇರೇನು ಮಾಡಿಲ್ಲ ಅಂದ್ರೆ ಜನ ತಪ್ಪಾಗಿ ಮಾತಾಡ್ತಾರಲ್ವಾ? ಪರವಾಗಿಲ್ಲ ರೀ, ತರುಣು ಸೋದ್ರ ಮಾವನೇ ಅಲ್ವಾ? ಕೊಟ್ರೆ ತಪ್ಪೇನು? ಕಿವಿ ಚುಚ್ಚೋ ದಿನ ಭಾರತಿ ಕೊಟ್ಟಿದ್ದನ್ನ ಹಾಕೊಳ್ಳಿ, ಮಾರನೇ ದಿನ ರಾಗಿಣಿ ಕೊಟ್ಟಿದ್ದನ್ನ ಹಾಕೊಳ್ಳಿ. ವಿಧ ವಿಧವಾದ ಓಲೆಗಳನ್ನ ಹಾಕಿ ನಮ್ಮ ಮೊಮ್ಮಗಳು ಚಂದನ ನೋಡೋಣ. ಸರಿ ಸರಿ. ಏನಮ್ಮ ಕೋಮಲ, ಏನ್ ನೋಡಿ ಏನ್ ತಗೊಂಡ್ ಬಂದೆ? ತೋರ್ಸು ತೋರ್ಸು. ಏನ್ ತಗೊಳ್ಬೇಕು? ಅದಕ್ಕೆ ಭಾರತಿ ಬಂದು ನನ್ ಗೌರವನೆಲ್ಲ ತಗೊಂಡಾಯ್ತಲ್ಲ. ಮರ್ಯಾದೇನೋ ತಗೊಂಡ್ಲು, ಈಗ ಮನೆಗೆ ಅಂತ ಇಟ್ಟಿದ್ದ ದುಡ್ಡು ಅವಳ ಕೈಗೆ ಹೋಯ್ತು. ಯಾವಾಗ್ಲೂ ಇಲ್ಲ ಅದ್ಗೆ ಏನ್ ಮಾಡ್ತಾರೆ? ಯಾವಾಗ್ಲೂ ನನ್ ಕೈಲಿ ಕೊಟ್ಟಲ್ವಾ ಖರ್ಚು ಮಾಡ್ಸೋದು? ಯಾವತ್ತಿ ಭಾರತಿ ಮನೆಗ್ ಬಂದ್ಲು, ಇವಾಗ ಎಲ್ಲಾರ್ಗೂ ಅವಳೆ ದೊಡ್ಡವಳಲ್ವಾ? ಹಾಗೆ ಅಲ್ವಾ ಅದ್ಗೆ? ಅಯ್ಯೋ, ಏನತ್ತೆ, ಭಾರತಿ ಪಕ್ಕದಲ್ಲಿದ್ದಾನೆ ಅವಳ ಕೈಲಿ ಕೊಟ್ಟೆ. ನೀವು ಪಕ್ಕದಲ್ಲಿದ್ದಿದ್ರೆ ನಿಮ್ ಕೈಲೇ ಕೊಡ್ತಿದ್ದೆ ತಾನೆ. ನೋಡಿದ್ರಣ್ಣ ನನ್ ಪರಿಸ್ಥಿತಿನ? ಈ ಮನೇಲಿ ನನ್ಗೇನಾದ್ರೂ ಬೇಕು ಅಂದ್ರೆ ನಾನು ಭಿಕ್ಷೆ ಹಾಕಿ ಅಂತ ಬೇಡ್ಕೊಳ್ತಾ ಇರ್ಬೇಕು, ಹಾಗೆ ತಾನೆ? ಏನ್ ಚಿಕ್ಕಮ್ಮ, ಯಾಕೆ ಈ ಮನೇಲಿ ನಾನು ಯಾರು ಅಂತ ಗೊತ್ತಿಲ್ವಾ? ನನ್ ಕೊಡೋ ಮರ್ಯಾದೆ ಏನು ಅಂತ ಯಾರಿಗೂ ಗೊತ್ತಿಲ್ವಾ? ಎಲ್ಲಿಂದಾನೋ ಬಂದವನ್ಗೆ ಮರ್ಯಾದೆ ಕೊಡಕ್ ಗೊತ್ತಿರೋ ನಿಮ್ಗೆ ಈ ಮನೇಲೆ ಹುಟ್ಟಿ ಬೆಳ್ದಿರೋ ನನಗ್ ಮರ್ಯಾದೆ ಕೊಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಈ ರೀತಿ ಮಾನ ಮರ್ಯಾದೆನ ಬಿಟ್ಟು ಈ ಮನೆಯಲ್ಲಿ ಇರೋದಕ್ಕಿನ ಅವತ್ತೇ ನಾನು ಆಸ್ತಿ ಭಾಗ ಮಾಡಿ ನನ್ ಗಂಡನ್ ಮನೆಗೆ ಹೋಗ್ಬೇಕಾಗಿತ್ತು. ಏನಮ್ಮ ಕೋಮಲ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನಗೇನ್ ಕಮ್ಮಿ ಆಗಿದೆ? ಏನಮ್ಮ, ಭಾರತಿ ಬರಕ್ ಮುಂಚೆ ಎಲ್ಲ ನಿನ್ನ ಹತ್ರ ತಾನೇ ಕೊಡ್ತಾ ಇದ್ದಿದ್ದು, ನಿನಗೆ ತಾನೇ ಆ ಗೌರವ ಇದ್ದಿದ್ದು. ಇಲ್ಲಿ ನೋಡು, ನಾವೆಲ್ಲ ಒಳ್ಳೆ ರೀತಿಲೇ ಬಾಳ್ತಾ ಇದ್ದೀವಿ. ಮುಂದಿನ ತಲೆಮಾರ್ ತನಕ ಇದು ಹೀಗೆ ನಡಿಬೇಕಮ್ಮ, ಹಾಗೆ ತಾನೇ ಇರ್ಬೇಕು. ಮುಂದಿನ ಗೌರವನ ನಮ್ಮ ದೊಡ್ಡ ಸೊಸೆಗೆ ತಾನೇ ಕೊಡ್ಬೇಕು.
ಹೌದೌದು, ತುಂಬಾ ಮುಖ್ಯ. ಅದಕ್ಕಾಗಿ ಗಂಡನ ಕಳ್ಕೊಂಡ್ ಬಂದಿರೋಳ್ಗೆ ಎಲ್ಲಾರು ಸೇರಿ ಅವಳಿಗೆ ಎಲ್ಲಾ ಹಕ್ಕನ್ನು ಕೊಡ್ತಿದ್ದೀರಲ್ಲ, ಇದು ತುಂಬಾ ಒಳ್ಳೆ ವಿಷಯ. ಒಂದ್ ಹೆಣ್ಣಿಗೆ ಅರ್ಶನ ಕುಂಕುಮದ ಜೊತೆ ತಲೆ ತುಂಬಾ ಹೂ ಮುಡ್ಕೊಂಡ್ರೆ ಸಾಲೋದಿಲ್ಲ. ಪಕ್ಕದಲ್ಲಿ ಗಂಡ ಅನ್ನೋನು ಇರ್ಬೇಕು. ಗಂಡ ಎಲ್ಲೋ ಇರ್ತಾನಂತೆ, ಹಕ್ಕು ಇವಳ್ದೆ ಅಂತ ಎಲ್ಲ ಕೆಲ್ಸ ಮೊದಲು ಮಾಡ್ತಾಳಂತೆ. ಇದನ್ನೆಲ್ಲ ನಾವು ಕೈ ಕಟ್ಕೊಂಡು ಬಾಯಿ ಕೂಡ ಮುಚ್ಕೊಂಡು ನೋಡ್ಕೊಂಡು ನಿಂತ್ಕೋಬೇಕಷ್ಟೇ ಅಲ್ವಾ? ಇದೆಲ್ಲ ಒಂದು ಕಿವಿ ಚುಚ್ಚೋ ಸಂಪ್ರದಾಯ. ಹೀಗೆಲ್ಲ ನಡ್ಸೋದಕ್ಕೆ ನಿಮ್ಗೆ ಅಸಹ್ಯ ಅನ್ಸಲ್ಲ? ಕೋಮ್ಲಾ, ನೀ ಸುಮ್ನೆ ನಿಂತ್ಕೊಳ್ತೀಯಾ? ಇನ್ನೊಬ್ರು ಮನ್ಸಿಗೆ ನೋವಾಗೋ ಹಾಗೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನೀನ್ ಭಾರತಿಗೆ ಅವಮಾನ ಮಾಡೋದು ನೀನ್ ನನಗ್ ಅವಮಾನ ಮಾಡ್ದ ಹಾಗೆ. ಅದ್ಕೆ ನೀವ್ ಬೇಕಾದ್ರೆ ಭಾರತಿನ ನಿಮ್ ಸಮವಾಗಿ ಇಟ್ಟು ನೋಡ್ಬೋದು. ಆದ್ರೆ ನನ್ ಪ್ರಕಾರ ನೀವ್ ಬೇರೆ, ಭಾರತಿನೇ ಬೇರೆ. ಅವಳನ್ ತಲೆ ಮೇಲೆ ತಿಟ್ಕೊಂಡು ನೀವ್ ಬೇಕಾದ್ರೆ ಮೆರ್ಸ್ರಿ, ಆದ್ರೆ ನನಗ್ ಕೊಂಡಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹೌದು, ನಾನ್ ಭಾರತಿನ ನನ್ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರ್ಸೋಕೆ ಕಾರಣ ಇದೆ. ಇವಳು ನನ್ ಜೀವ ಕಾಪಾಡಿದಾಳೆ. ನಿನಗಿಂತ ಜಾಸ್ತಿ ಈ ಮನೆಯವ್ರ ಮೇಲೆ ಪ್ರೀತಿ ವಿಶ್ವಾಸನ ಹೆಚ್ಚಾಗಿ ತೋರಿಸ್ತಾಳೆ. ಭಾರತಿಗೆ ಈ ಕಿವಿ ಚುಚ್ಚೋ ಶಾಸ್ತ್ರನ ಮುಂದೆ ನಿಂತು ಮಾಡೋಕೆ ಎಲ್ಲ ಹಕ್ಕಿದೆ. ಅದಕ್ಕೆ ಅವಳಿಗೆ ನಾವು ಗೌರವ ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ. ಕೊಡಿ, ಎಲ್ಲಾನು ತಗೊಂಡು ಅವಳಿಗೆ ಕೊಡಿ. ಅದ್ಗೆ ಇವಳು ಮುಂದೆ ನಿಂತು ಕಿವಿ ಚುಚ್ಚೋ ಶಾಸ್ತ್ರ ಮಾಡಿದ್ರೆ ಎಲ್ಲ ಉದ್ಧಾರ ಆದಂಗೆ. ಕೋಮ್ಲಾ, ನೋಡ್ಕೊಂಡ್ ಮಾತಾಡು. ನಿನ್ ಕೆಟ್ಟ ನಾಲ್ಗೆಯಿಂದ ಮಾತ್ಗೂ ವಿಷನ ಕಕ್ಕಬೇಡ. ಅತ್ತೆ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ನನ್ ಮಗಳ ಕಿವಿ ಚುಚ್ಚೋ ಶಾಸ್ತ್ರ ಯಾರ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತು. ನೀವು ಬೇಡ್ದಿರೋದನ್ನ ಮಾತಾಡಿ ಜಗಳ ತೆಗಿಬೇಡಿ. ಭಾರತಿ ಈ ಶಾಸ್ತ್ರ ಮಾಡ್ತಿರೋದು ನನಗ್ ಸಂತೋಷನೇ. ನಿನ್ ನಾದ್ನಿ ಮೇಲೆ ಅಷ್ಟೊಂದು ನಂಬಿಕೆ ನಿನಗೆ ಸ್ವಲ್ಪನೂ ಕಡಿಮೆ ಆಗ್ದಂಗೆ ಹಾಗೆ ಇಟ್ಕೊಳಮ್ಮ. ನಿನ್ ಮಗಳ ಕಿವಿ ಚುಚ್ಚೋ ಶಾಸ್ತ್ರ ಹೇಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಇಲ್ ನೋಡು, ಈ ಕೋಮಲ ಹೇಳಿದ್ದು ನಡೆಯುತ್ತೋ ನಡೆಯಲ್ವೋ ಅನ್ನೋದು ಆವತ್ತು ನೋಡ್ಕೋ. ಬಂದ್ಬಿಟ್ಲು ಮಾತಾಡೋದಿಕ್ಕೆ. ಬಾರೆ. ಭಾರತಿ, ಅವ್ರು ಹೀಗೆ ಅಂತ ನಿನಗ್ ಗೊತ್ತಲ್ವಾ? ಸುಮ್ನೆ ನೀನು ಬೇಜಾರ್ ಮಾಡ್ಕೋಬಿಡ, ಬಿಡು. ಏನಮ್ಮ ಶ್ರೀಮತಿ, ಕೋಮಲ ಕೈಲಿ ದುಡ್ಡು ಕೊಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ ಅಲ್ವಾ? ಅವಳು ಮೊದಲೇ ಹೊಟ್ಟೆ ಹೊರ್ಕೊಂತಾಳೆ. ಅವಳ ಹತ್ರ ನಾವು ಹೇಳ್ಸ್ಕೋಬಾರ್ದಲ್ವಾ? ಅದೆಲ್ಲ ನಡೆಯಲ್ಲ ರೀ. ಭಾರತಿ ಪಾಪ, ಅವಳು ಏನೇ ಒಳ್ಳೇದ್ ಮಾಡಿದ್ರು ಏನಾದ್ರೂ ತಪ್ಪು ಹೊಡ್ಕೋದೆ ನಿಮ್ ತಂಗಿಗೆ ಅಭ್ಯಾಸ ಆಗೋಗಿದೆ.
ಏನಮ್ಮ ಇದು? ಅಟ್ಲೀಸ್ಟ್ ಈ ಶಾಸ್ತ್ರ ಎಲ್ಲ ಮುಗಿಯೋವರೆಗೂ ಕೋಮಲ ಅತ್ತೆಗೆ ಸೈಲೆಂಟ್ ಆಗಿರಕ್ ಹೇಳಿ. ಹೇಗ್ ಅಳ್ತಾ ಇದ್ದಾಳೆ ನೋಡಿ. ಅವಳ ಮನ್ಸಿಗೆ ಎಷ್ಟು ನೋವಾಗಲ್ಲ. ಇದನ್ ಯಾಕೆ ಕೋಮ್ಲ ಅರ್ಥ ಮಾಡ್ಕೊಳಲ್ಲ? ಈ ಕೋಮ್ಲಂಗೆ ಬೇರೆ ಕೆಲ್ಸನೇ ಇಲ್ವಾ? ಯಾವಾಗ ನೋಡಿದ್ರು ಭಾರತಿ ಮನ್ಸ್ಗೆ ನೋವು ಮಾಡೋದೇ ಕೆಲ್ಸನ. ಒಳ್ಳೆ ಕಾರ್ಯ ನಡಿಬೇಕಾದ್ರೆ ಏನಾದ್ರೂ ಒಂದ್ ಹೇಳ್ತಾಳೆ. ಅರ್ಥನೇ ಆಗ್ತಿಲ್ಲ ರೀ. ಅನುಪಮ, ನೀನೇನು ಯೋಚನೆ ಮಾಡದೆ ಆಗ್ಬೇಕಾಗಿರೋ ಕೆಲ್ಸ ನೋಡೋಗು. ಒಂದ್ ಹೆಣ್ಣಿಗೆ ಅರ್ಶನ ಕುಂಕುಮ ಜೊತೆ ತಲೆ ತುಂಬಾ ಹೂ ಮುಡ್ಕೊಂಡ್ರೆ ಸಾಲೋದಿಲ್ಲ. ಪಕ್ಕದಲ್ಲಿ ಗಂಡ ಅನ್ನೋನು ಇರ್ಬೇಕು. ಅದಕ್ಕಾಗಿ ಗಂಡನ ಕಳ್ಕೊಂಡ್ ಬಂದಿರೋಳ್ಗೆ ಎಲ್ಲಾರು ಸೇರಿ ಅವಳಿಗೆ ಎಲ್ಲಾ ಹಕ್ಕನ್ನು ಕೊಡ್ತಿದ್ದೀರಲ್ಲ. ಪೂರ್ಣ, ಅನುಪಮ ಅವ್ರ ಮಗಳಿಗೆ ಇಷ್ಟು ವರ್ಷ ಕಿವಿ ಚುಚ್ಚಿಸ್ದೇ ಇದ್ದಿದ್ದು ಖಂಡಿತ ಒಂದಿನ ನೀನ್ ಬಂದೇ ಬರ್ತೀಯಾ ಅಂತ. ಈ ಫಂಕ್ಷನ್ ಅಲ್ಲಿ ನೀನ್ ತಾನೇ ಎಲ್ಲ ಮುಂದೆ ನಿಂತು ಮಾಡ್ಬೇಕು. ಇವಾಗ ಆ ಜವಾಬ್ದಾರಿನ ನನಗ್ ಕೊಟ್ಟಿದ್ದಾರೆ. ನೀನಿಲ್ದೆ ನಾನು ಇದನ್ನ ಹೇಗ್ ಮಾಡ್ಲಿ? ಅತ್ತೆ ಮಾವನ ಷಷ್ಠಿ ಪೂರ್ತಿಗೆ ನೀನ್ ಬರ್ಲಿಲ್ಲ. ಅನುಪಮ ಅತ್ಗೆ ತುಂಬಾ ಆಸೆಯಿಂದ ಕಾಯ್ತಾ ಇರೋ ಈ ಸಮಾರಂಭಕ್ಕೂ ನೀನ್ ಬರ್ಲಿಲ್ಲ ಅಂದ್ರೆ ನಿನಗೆ ಅಂತ ಈ ಕುಟುಂಬದಲ್ಲಿ ಏನ್ ಬೆಲೆ ಇರುತ್ತೆ? ನೀನ್ ತಾನೆ ಸೋದರ ಮಾವಾಗಿ ಇದನ್ ಮಾಡ್ಬೇಕು. ನಿನ್ ಸ್ಥಾನದಲ್ಲಿ ನಿಂತು ನಾನು ಇದನ್ನೆಲ್ಲ ಮಾಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಪೂರ್ಣ. ಇಲ್ಲಿ ಒಬ್ಬೊಬ್ರು ಏನೇನೋ ಮಾತಾಡ್ತಿದ್ದಾರೆ. ನನ್ ಕೆಲದನ್ನ ತಡ್ಕೊಳಕ್ ಆಗ್ತಿಲ್ಲ ಪೂರ್ಣ. ನೀನ್ ಇಲ್ದೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಪೂರ್ಣ. ಪೂರ್ಣ, ನೀನ್ ಬರ್ತಿರೋ ಲೆಟರ್ ಅಲ್ಲಿ ನಮ್ಮ ಮದ್ವೆ ದಿನ ನೀನ್ ಬಂದೇ ಬರ್ತೀಯ ಅಂತ ಹೇಳಿದ್ಯಾ. ಅಷ್ಟೆಲ್ಲ ದಿನ ಬೇಡ ಪೂರ್ಣ. ನೀನ್ ಖಂಡಿತ ಈ ಫಂಕ್ಷನ್ ಬರ್ಲೇಬೇಕು. ನೀನ್ ಬಂದ್ರೆ ನನ್ ಎಷ್ಟು ಖುಷಿಯಾಗಿರ್ತೀನಿ ಗೊತ್ತಾ? ನಾವಿಬ್ರು ಸೇರಿ ಈ ಫಂಕ್ಷನ್ ನಡೆಸ್ಕೊಡ್ಬೋದು. ನಿನ್ ಜೊತೆನೇ ಇದ್ದೀನಿ ಭಾರತಿ. ನೀನ್ ಧೈರ್ಯವಾಗಿರೋ. ಈ ಫಂಕ್ಷನ್ ಚೆನ್ನಾಗಿ ನಡಿಬೇಕು. ನೀನೇ ಮುಂದೆ ನಿಂತು ನಡೆಸ್ಕೊಡ್ಬೇಕು. ನಾನು ನಿನ್ ಜೊತೆನೇ ಇದ್ದೀನಿ ಅನ್ನೋದು ನಾನು ನಿನಗೆ ಹೇಗೆ ತಿಳಿಸೋದು? ಈ ದಾರಿಲಿರೋ ವಿಜ್ಞಾನ ತೆಗೆದುಬಿಟ್ಟು ನಾನೇ ನಿನ್ ಪೂರ್ಣ ಅನ್ನೋದನ್ನ ಹೇಳೋದಿಕ್ಕೆ ಹಾತೊರಿತಿದ್ದೀನಿ ಭಾರತಿ. ಆದ್ರೆ ಆ ಶಂಕರ್ ಪಾಟೀಲ್ ಅವನಿಂದ ಈ ವೇಷ ಬಿಚ್ಚೋದಿಕ್ಕಾಗ್ತಿಲ್ಲ. ಅವನು ನಮ್ಮೆಲ್ಲರನ್ನು ಸಾಯಿಸ್ಬಿಡ್ತಾನೆ ಭಾರತಿ. ಅವನು ಎಷ್ಟು ಮೋಸಗಾರ ಅಂತ ನಿನಗೆ ಗೊತ್ತಿಲ್ಲ. ಆ ಕೊಲೆಗಾರನ್ಗೋಸ್ಕರ ನಾನು ಈ ವೇಷ ಹಾಕೊಂಡಿದ್ದೀನಿ. ಆದ್ರಿಂದ ನಾನು ಈ ವೇಷ ಬಿಚ್ಚೋದಿಕ್ಕಾಗ್ತಿಲ್ಲ ಭಾರತಿ. ನಿನಗೆ ಈ ಸತ್ಯನ ಹೇಳೋದಿಕ್ಕಾಗ್ತಿಲ್ಲ. ಇಂಥ ಕಷ್ಟ ಯಾರಿಗೂ ಬರಬಾರ್ದು. ಮೇಡಮ್, ಅಳಬೇಡಿ ಮೇಡಮ್. ನೀವಿಲ್ಲೇನ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್,
ಅದು ಅದು ನನ್ ರೂಮ್ಗೆ ಹೀಗ್ ನೀವ್ ಒಂಟಿಯಾಗಿ ಬರೋದು ನನಗೆ ಇಷ್ಟ ಆಗಲ್ಲ. ಸರಿ ಮೇಡಮ್. ಹೊರಗ್ ಹೋಗಿ. ಮೇಡಮ್, ಪೂರ್ಣಚಂದ್ರ ಸರ್ ಖಂಡಿತ ಬರ್ತಾರೆ ಮೇಡಮ್. ಜೋ, ಅದನ್ನ ನೀವ್ ಎಲ್ರ ಮುಂದೆ ಹೇಳಿದೀರಾ ಅಲ್ವಾ? ನನ್ ಹತ್ರ ಹೀಗ್ ಒಂಟಿಯಾಗಿ ಬಂದ್ ಹೇಳ್ಬೇಕಾ? ಇಲ್ಲಿ ನೋಡಿ, ನನ್ ಪರ್ಮಿಷನ್ ಇಲ್ದೆ ನನ್ ರೂಮ್ ಹತ್ರನೂ ಬರ್ಬೇಡಿ. ಹೊರಗೋಗಿ ಮೇಡಮ್. ಪ್ಲೀಸ್ ಹೋಗಿ. ಸಾರಿ ಮೇಡಮ್, ಸಾರಿ.